ಬೆಂಗಳೂರಿನಲ್ಲಿ ಮಿತಿ ಮೀರ್ತಾ ಇದೆ ಪುಂಡರ ಹಾವಳಿ. ಕ್ಷುಲ್ಲಕ ಕಾರಣಗಳನ್ನಿಟ್ಕೊಂಡು ಒಬ್ಬರನ್ನ ಕೊಲ್ಲೋ ಹಂತಕ್ಕೆ, ಹಲ್ಲೆ ಮಾಡೋ ಹಂತಕ್ಕೆಲ್ಲ ಯುವಕರು ಹೋಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಕಾಲೇಜಿನಲ್ಲಿ ಗಲಾಟೆ ಮಾಡಿದ್ದಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅದರ ವಿರುದ್ಧ ಸೇಡ್ ತೀರಿಸ್ಕೊಳ್ಬೇಕು ಅಂತ ಈಗ ಕೆಲವರು ಮುಂದಾಗಿದ್ದಾರೆ. ತಡರಾತ್ರಿ ವಿದ್ಯಾರ್ಥಿ ಮನೆಗೆ ನುಗ್ಗಿ ಚಾಕುವಿನಿಂದ ಗ್ಯಾಂಗ್ ಇರಿದಿರೋದ್ರ ಡೀಟೇಲ್ಸು, ಕೂತಲೆಳೆ ಅಂತರದಲ್ಲಿ ವಿದ್ಯಾರ್ಥಿ ಪಾರಾದಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೋಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮಿತಿ ಮೀರಿರುವಂತಹ ಪುಂಡರ ಹಾವಳಿಗೆ ಸಂಬಂಧಪಟ್ಟಂತೆ ನಾವು ಈಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಟೋಟಲ್ ಆಗಿ ಎಷ್ಟು ಜನ ನುಗ್ಗಿದ್ರು, ಆಮೇಲೆ ನುಗ್ಗಿದವರು ಯಾವುದಾದ್ರೂ ನಶೆಯಲ್ಲಿದ್ರ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಇದೆ. ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ನಿಲ್ಲದ ಪುಂಡರ ಹಾವಳಿ. ಮನೆಗೆ ನುಗ್ಗಿದ್ರು, ಹೊಟ್ಟೆಗೆ ಚಾಕು ಇರಿದ್ರು. ಯುವಕರ ಗ್ಯಾಂಗ್ನಿಂದ ವಿದ್ಯಾರ್ಥಿ ಜಸ್ಟ್ ಮಿಸ್. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತಂಕಕಾರಿ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿಯೊಬ್ಬನ ಮನೆಗೆ ನುಗ್ಗಿದ 15ರಿಂದ 20 ಪುಂಡರು ಆದಿತ್ಯ ಅನ್ನೋ 20 ವರ್ಷದ ಯುವಕನ ಕುತ್ತಿಗೆಗೆ ಚಾಕು ಇಟ್ಟು ಹೊಟ್ಟೆಗೆ ಚೂರಿ ಇರಿದಿದ್ದಾರೆ. ಪ್ರಾಣಾಪಾಯದಿಂದ ಪಾರಾದ ಆದಿತ್ಯ 1 ವಾರದಿಂದ ಬೆಂಗಳೂರಿನಲ್ಲಿಯೇ ಚಿಕಿತ್ಸೆ ಪಡೆದು ಇದೀಗ ಹೆಚ್ಚಿನ ಚಿಕಿತ್ಸೆಗಾಗಿ ಕೇರಳದ ಕೊಚ್ಚಿಗೆ ಶಿಫ್ಟ್ ಆಗಲಿದ್ದಾರೆ. ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಸೆಪ್ಟೆಂಬರ್ 1ರಂದು ಓಣಂ ಸೆಲೆಬ್ರೇಷನ್ ನಡೀತಾ ಇತ್ತು. ಇದೇ ಕಾಲೇಜಿನಲ್ಲಿ ಓದಿ ಪಾಸ್ಔಟ್ ಆದ ಕೇರಳದ ಕೆಲ ಯುವಕರ ಗುಂಪು ಕಾಲೇಜು ಆವರಣಕ್ಕೆ ನುಗ್ಗಿ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಗಲಾಟೆ ಮಾಡ್ತಿದ್ರಂತೆ. ಈ ವೇಳೆ ಕಾಲೇಜು ಕ್ಯಾಂಪಸ್ನಲ್ಲಿ ಗಲಾಟೆ ಆಗ್ತಿದೆ ಅಂತ ಆದಿತ್ಯ ಅಲ್ಲಿನ ಉಪನ್ಯಾಸಕರಿಗೆ ಹೇಳಿದ್ದಾನೆ. ಇದರಿಂದ ಕೋಪಗೊಂಡ ಯುವಕರ ಗುಂಪು ಆದಿತ್ಯನನ್ನ ಟಾರ್ಗೆಟ್ ಮಾಡಿ ಸೆಪ್ಟೆಂಬರ್ 2ರ ತಡರಾತ್ರಿ 2 ಗಂಟೆ ಸುಮಾರಿಗೆ ಮನೆಗೆ ನುಗ್ಗಿ ಡೋರ್ ಹೊಡೆದು ಹಾಕಿ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಬ್ರದರ್ ಇವರು 20 year old ನಮ್ಮ ಆಚಾರ್ಯ ಯೂನಿವರ್ಸಿಟಿயில் BCA third year ಸ್ಟೂಡೆಂಟ್. ಅವರು ಓಣಂ ಸೆಲಿಬ್ರೇಷನ್ ಟೈಮ್ ಔಟ್ಸೈಡರ್ಸ್, ಅವರು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಅವರು ಔಟ್ಸೈಡರ್ಸ್ ಒಂದು ಫ್ಯಾಕಲ್ಟೀಸ್ ದೇ kicked them out. So they have some intention to meet these Malayali guys, and they are also Malayalis. That one, the first accused, he is a Malayali. So they took them out, and at the same day night they followed these people, and they came to room and brutally beaten, and they took one knife and put his the neck side, then brutally beaten, and stab injury happened on that early morning. ಪುಂಡರು ಕಾರು, ಬೈಕಿನಲ್ಲಿ ಬಂದ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮನೆಗೆ ನುಗ್ಗಿ ತಲೆ, ಎದೆ ಭಾಗ, ಮುಖಕ್ಕೆ ಗುದ್ದಿದ್ದಾರೆ. ಗೋಡೆಗೆ ತಲೆಯನ್ನ ಡಿಚ್ಚಿ ಹೊಡೆದಿದ್ದು ಗೋಡೆಗೆ ರಕ್ತ ಅಂಟಿಕೊಂಡಿದೆ. ಹಲ್ಲೆ ಮಾಡಿದ್ದು 15ರಿಂದ 20 ಜನರ ಗುಂಪು. ಆದರೆ ಸೋಲದೇವನಹಳ್ಳಿ ಪೊಲೀಸರು ಮಾತ್ರ ಕೇವಲ 6-7 ಜನರ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಆದಿ, ಸುಹೇಲ್, ಕೆಲ್ವಿನ್, ಆಲ್ಬಿನ್, ಸೀಜು ಇತರರ ಮೇಲೆ ದೂರು ದಾಖಲಾಗಿದ್ರು ಕೇವಲ 3ರನ್ನು ಮಾತ್ರ ಬಂಧಿಸಿದ್ದಾರೆ. ಇನ್ನುಳಿದವರನ್ನ ಬಂಧಿಸೋಕೆ ಪೊಲೀಸರು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ ಅಂತ ಹಲ್ಲೆಗೊಳಗಾದ ಆದಿತ್ಯ ಪೋಷಕರು ಆರೋಪಿಸುತ್ತಿದ್ದಾರೆ. ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯರಾತ್ರಿಯಂದು ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೆದಿದೆ. ವಿದ್ಯಾರ್ಥಿಗಳ ಕ್ಷುಲ್ಲಕ ಕಾರಣದಿಂದಾಗಿ ಮನೆಗೆ ನುಗ್ಗಿ ಒಂದು ರೀತಿಯಲ್ಲಿ ದಾಂಧಲೆಯನ್ನು ನಡೆಸಿದ್ದಾರೆ. ವಿದ್ಯಾರ್ಥಿಯೋರ್ವನಿಗೆ ಕತ್ತಿನ ಮೇಲೆ ಚಾಕನ್ನು ಇಟ್ಟು ಹೆದರಿಸಿ ಆನಂತರ ಹೊಟ್ಟೆಗೆ ಚಾಕನ್ನು ಇರಿದಿದ್ದಾರೆ. ಸೊ ಈಗ ಚಿಕಿತ್ಸೆಯನ್ನು ಪಡೆದು ಕೊಂಚ ಮಟ್ಟಿಗೆ ರಿಲೀಫ್ ಆಗಿದ್ದಾರೆ. ಕೇರಳ ಮೂಲದ ವಿದ್ಯಾರ್ಥಿ, ಗಮನಿಸ್ತಾ ಇದ್ರಿ, ಹೊಟ್ಟೆ ಭಾಗಕ್ಕೆ ಚಾಕನ್ನು ಇರಿದಿದ್ದಾರೆ. ಸೊ ಘಟನೆ ಯಾವ ಕಾರಣಕ್ಕಾಗಿ ಆಯಿತು, ಜೊತೆಗೆ ಯಾರು ಈ ಹಲ್ಲೆಯನ್ನು ನಡೆಸಿದಂಥವ್ರು, ಏನಾಯಿತು ಠಾಣೆಯಲ್ಲಿ, ಅದೆಲ್ಲ ಮಾತನಾಡಿಸ್ತಾ ಹೋಗ್ತೇನೆ. ವಾಟ್ ಎಕ್ಸಾಕ್ಟ್ ಇನ್ಸಿಡೆಂಟ್? That their locals, Malayali peoples come and beat us because of the Onam problem. Actually, we were not in the problem. We are going to the room. They are always doing like that, and we. ಅವ್ರೇನು ಸ್ಟೂಡೆಂಟ್ಸಾ ಅಥವಾ ಹೊರಗಿನವರ? They are not students. They are simply staying there. They have a tattoo studio and they are staying always because of local power. They are always beating peoples like this. It's always like that. ಏನಾಯಿತು ಸರ್ ಅವತ್ತು? ಸರ್ ಅವರು 20 year old ಸ್ಟೂಡೆಂಟ್. ಅವರು ಓಣಂ ಸೆಲಿಬ್ರೇಷನ್ ടൈമിൽ வெளியே வந்து ഔട്ട്സൈഡേഴ്സ് കോളേജ് ഉള്ള வந்து അപ്പോൾ കോളേജ് ಫ್ಯಾಕಲ್ಟೀಸ್ ಅವರ வெளியே ಬಿಟ್ಟು ಗೇಟ್ ಕ್ಲೋಸ್ ಮಾಡಿ
அது அவர் கொஞ்சம் இன்சல்ட் ஆகிட்டு அவர் அப்போது வெளியில் வெயிட் ಮಾಡಿ ಯಾರಾவது ಫಸ್ಟ್ ಬರದೆ ಅವರ ವೆಯ್ಟ್ ಮಾಡಿ ಇವರು ಫಸ್ಟ್ ಬಂದಿದ್ದೆ ಅವರು ಫಾಲೋ ಮಾಡಿ ರೂಮ್ ಫೈಂಡ್ ಪಣಿ ನೈಟ್ ಸೇಮ್ ಡೇ ಎರ್ಲಿ ಮಾರ್ನಿಂಗ್ ಹಲ್ಲೆಗೊಳಗಾದ ಆದಿತ್ಯ ಹಲ್ಲೆ ಮಾಡಿದ ರೌಡಿ ಗ್ಯಾಂಗ್ ಕೂಡ ಕೇರಳ ಮೂಲದವರೇ. ಹಲ್ಲೆ ಮಾಡಿದ A1 ಆದಿ ಕಾಲೇಜು ಮುಂಭಾಗ ಟ್ಯಾಟೂ ಅಂಗಡಿ ಇಟ್ಟುಕೊಂಡಿದ್ದ. ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಸಪ್ಲೈ ಮಾಡ್ತಿದ್ದ ಅಂತ ಆರೋಪಿಸುತ್ತಿದ್ದಾರೆ. ಹಲ್ಲೆ ಮಾಡಿದ ರೌಡಿ ಗ್ಯಾಂಗ್ನ ಯುವಕರು ಕಾರಲ್ಲಿ ಗನ್ ಹಿಡಿದಿರೋ ಫೋಟೋ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿ ಇತರರಿಗೆ ಹೆದರಿಸುತ್ತಿದ್ರಂತೆ. ಮಧ್ಯರಾತ್ರಿ ಮನೆಗೆ ನುಗ್ಗಿ ಪುಂಡಾಟ ಮಾಡಿದ ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಅವತ್ತು ಅಕ್ಕಪಕ್ಕದ ಮನೆಯವರು ಕೂಡ ಭಯಭೀತಗೊಂಡಿದ್ದಾರೆ. ಹಲ್ಲೆ ಮಾಡಿದ ಗ್ಯಾಂಗ್ನಲ್ಲಿ ಕೇರಳ ಯುವಕರ ಜೊತೆ ಸ್ಥಳೀಯ ಯುವಕರು ಕೂಡ ಭಾಗಿಯಾಗಿದ್ರು. ಕೇವಲ 6-7 ಜನರ ಮೇಲೆ ದೂರು ದಾಖಲಿಸಿ ಇನ್ನುಳಿದವರ ಮೇಲೆ ಪೊಲೀಸರು ದೂರು ದಾಖಲಿಸಿಕೊಳ್ಳೋಕೆ ಹಿಂದೇಟು ಹಾಕಿದ್ದಾರೆ. ಘಟನೆಯ ಕುರಿತು ಆರೋಪಿಗಳ ಬಂಧನಕ್ಕೆ ಆದಿತ್ಯ ಕುಟುಂಬ ನಗರ ಪೊಲೀಸರಿಗೆ ಡಿಜಿಪಿ, ಕರ್ನಾಟಕ ಸಿಎಂ, ಕೇರಳ ಪೊಲೀಸರಿಗೆ ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಮಾಡಿ ಒತ್ತಾಯ ಮಾಡಿದ್ದಾರೆ. ಅದೇನೇ ಇರಲಿ, ಜೀವವನ್ನೇ ಕೊಲ್ಲೋದಕ್ಕೆ ಮುಂದಾಗಿದ್ದ ಇಡೀ ರೌಡಿ ಗ್ಯಾಂಗ್ನ ಬಂಧನ ಮಾಡದೆ ಕೆಲವರನ್ನ ಬಂಧಿಸಿ ಕೆಲವರ ಮೇಲೆ ದೂರು ಕೂಡ ದಾಖಲಿಸಿಕೊಳ್ಳದಿರೋದು ಸೋಲದೇವನಹಳ್ಳಿ ಪೊಲೀಸರ ಮೇಲೆ ಹಲವು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.